ತುಟಿ ಸುಮ್ಮನಿದ್ದರೂ ಹೊಟ್ಟೆ ಸುಮ್ಮನಿರದು ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ಅರ್ಥಗರ್ಭಿತ ಗಾದೆಮಾತು. ಮನುಷ್ಯನ ಜೀವನದಲ್ಲಿ ಹಸಿವು ಮತ್ತು ಹೊಟ್ಟೆಪಾಡಿನ ಅನಿವಾರ್ಯತೆಯನ್ನು ಇದು ಬಹಳ ಮಾರ್ಮಿಕವಾಗಿ ವಿವರಿಸುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಇಲ್ಲಿದೆ. 1. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಹಿರಿಯರು ತಮ್ಮ ಅನುಭವದ ಸಾರವನ್ನು ಸಣ್ಣ ವಾಕ್ಯಗಳಲ್ಲಿ ನಮಗೆ ನೀಡಿದ್ದಾರೆ. ಈ ಗಾದೆಯು ಮನುಷ್ಯನ ಮೂಲಭೂತ ಅವಶ್ಯಕತೆಯಾದ ಹಸಿವಿನ ಬಗ್ಗೆ ತಿಳಿಸುತ್ತದೆ. 2. ಗಾದೆಯ ಅರ್ಥ. ತುಟಿ ಸುಮ್ಮನಿರುವುದು. ಮನುಷ್ಯ ಹೊರಗಿನ ಜಗತ್ತಿಗೆ ತನಗೆ ಏನೂ ಬೇಡವೆಂದು ಮೌನವಾಗಿರಬಹುದು, ಅಹಂಕಾರದಿಂದ ಅಥವಾ ನಾಚಿಕೆಯಿಂದ ಸುಮ್ಮನೆ ಕುಳಿತಿರಬಹುದು. ಹೊಟ್ಟೆ ಸುಮ್ಮನಿರದು, ಆದರೆ ಶರೀರದ ಒಳಗಿರುವ ಹಸಿವು ಯಾರ ಮಾತಿಗೂ ಕಟ್ಟುಬೀಳುವುದಿಲ್ಲ. ಹೊಟ್ಟೆ ಹಸಿದಾಗ ಆಹಾರಕ್ಕಾಗಿ ಅದು ಹಪಹಪಿಸುತ್ತದೆ. 3. ವಿಸ್ತರಣೆ ಮತ್ತು ಭಾವಾರ್ಥ. ಈ ಗಾದೆಯು ಕೇವಲ ದೈಹಿಕ ಹಸಿವನ್ನಷ್ಟೇ ಅಲ್ಲದೆ ಜೀವನದ ಸಂಘರ್ಷವನ್ನು ಪ್ರತಿನಿಧಿಸುತ್ತದೆ. ಹಸಿವಿನ ಅನಿವಾರ್ಯತೆ. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರಲಿ ಅಥವಾ ಎಷ್ಟೇ ಜ್ಞಾನಿಯಾಗಿರಲಿ, ಹಸಿವು ಎಲ್ಲರಿಗೂ ಸಮಾನ. ಮಾನ ಅಪಮಾನಗಳಿಗಿಂತ ಹೊಟ್ಟೆಯ ಹಸಿವು ದೊಡ್ಡದು ಎಂಬುದು ಇದರ ಸಾರ. ಕಾಯಕದ ಮಹತ್ವ. ಹೊಟ್ಟೆ ಸುಮ್ಮನಿರದೆ ಇರುವುದರಿಂದಲೇ ಮನುಷ್ಯ ಕೆಲಸ ಮಾಡಲು ಪ್ರೇರಿತನಾಗುತ್ತಾನೆ. ದಿನವಿಡೀ ಕಷ್ಟಪಟ್ಟು ದುಡಿಯುವುದು ಈ ಗೇಣುದ್ದ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿಯೇ. ಬಡತನದ ವ್ಯಥೆ. ಸ್ವಾಭಿಮಾನಿ ಮನುಷ್ಯ ಕಷ್ಟ ಬಂದಾಗ ಯಾರನ್ನೂ ಕೇಳದೆ ತುಟಿಬಿಚ್ಚದೆ ಇರಬಹುದು. ಆದರೆ ಹೊಟ್ಟೆಯು ಆಹಾರ ಕೇಳಿದಾಗ ಅನಿವಾರ್ಯವಾಗಿ ಆತ ತನ್ನ ಹಠಬಿಟ್ಟು ದುಡಿಮೆಗೆ ಅಥವಾ ಸಹಾಯಕ್ಕೆ ಮುಂದಾಗಬೇಕಾಗುತ್ತದೆ. 4. ಉಪಸಂಹಾರ. ಒಟ್ಟಾರೆಯಾಗಿ ಈ ಗಾದೆಯು ಬದುಕಿನ ಕಠಿಣ ವಾಸ್ತವವನ್ನು ಬಿಂಬಿಸುತ್ತದೆ. ಮಾತು ನಿಲ್ಲಿಸಬಹುದು, ಆದರೆ ಬದುಕಲು ಬೇಕಾದ ಆಹಾರದ ಅಗತ್ಯವನ್ನು ಹಸಿವನ್ನು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಹಸಿವನ್ನು ನೀಗಿಸಲು ಧರ್ಮಬದ್ಧವಾಗಿ ದುಡಿಯುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ.